ಅಶ್ವಿನಿ ಅವ್ರ ವಿಚಾರಕ್ಕೆ ಅಂತ ಬರೋದಾದರೆ, ಸೊ ಕಾವ್ಯ ಅವ್ರಿಗೆ ಅಶ್ವಿನಿ ಅವ್ರಿಗೆ ಯಾವಾಗಲೂ ಒಂದು ಟಕ್ಕರ್ ಇದ್ದೇ ಇರ್ತಾಯಿತ್ತು. ನೀವು ಗೇಮ್ ಅವ್ರ ಜೊತೆ ಆಡಲ್ಲ ಅಂತ ಅಂದರೆ, ನೀವು ಅವ್ರ ಜೊತೆ ಆಡಲ್ಲ ಅಂತ ಹೇಳ್ತಾ ಇದ್ರೆ ಅದು ಆ್ಯಕ್ಚುಲಿ ಇಷ್ಟ ಆಗ್ತಿತ್ತು. ಯಾಕಂದರೆ ಬೆನ್ನಿಗೆ ಹೋಗಿ ಚೂರಿ ಹಾಕೋದಕ್ಕಿಂತ ನೇರವಾಗಿ ಇದ್ದಿದ್ದೇ ಬೆಟರ್ ಆಗ್ತಿತ್ತು. ಯಾಕೆ ಅಶ್ವಿನಿ ಅವ್ರ ಜೊತೆ ಮತ್ತು ಕಾವ್ಯ ಈ ಲಾಸ್ಟ್ ವೀಕಲ್ಲಿ ಚೆನ್ನಾಗಿದ್ರಿ ಬಿಟ್ಟರೆ, ಯಾಕೆ ನಿಮ್ಮಿಬ್ರಿಗೂ ಯಾವಾಗಲೂ ಒಂದು ಕೋಲ್ಡ್ ವಾರ್ ಇದ್ದೇ ಇರ್ತಾ ಇತ್ತು ಅಂತ? ನನಗೆ ನಾನು ಹೆಂಗೆ ಅಂದರೆ, ಯಾರಿಂದಾದರೂ ಏನೋ ಒಂದು ಇಂಪ್ರೆಷನ್ ಬಂದಿದೆ ಅಂದರೆ ಅದು ಚೇಂಜ್ ಆಗೋದು ತುಂಬ ಲೇಟು ನನಗೆ. ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಪ್ರಾಬಬ್ಲಿ ಕೆಲವೊಂದು ಸಲ ಚೇಂಜೇ ಆಗಲ್ಲ. ನನ್ನ ಲೈಫಲ್ಲೂ ಇವಾಗ ನಾನು ಯಾರೋ ಒಬ್ರ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಅಂದರೆ, ಆ ಒಪಿನಿಯನ್ ಹೋಗಿ ಬೇರೆ ಒಪಿನಿಯನ್ ಬರೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅಂದರೆ ಆಪೋಸಿಟ್ ಪರ್ಸನ್ ಅಷ್ಟು ಎಫರ್ಟ್ ಹಾಕಿದಾಗಲೇ ನನಗೆ ಅದು ಫೀಲ್ ಆಗಿ ಚೇಂಜ್ ಆಗಿದೆ ಅಂತ ಅನ್ಸೋದು. ಫಾರ್ ಎಕ್ಸಾಂಪಲ್ ರಾಶಿ ವಿಷಯದಲ್ಲಿ ನನಗೂ ರಾಶಿಗೂ ರಿಫ್ಟ್ ಆಗ್ತಿತ್ತು. ನನಗೆ ಚೇಂಜೇ ಆಗ್ತಿರ್ಲಿಲ್ಲ ಅವಳ ಮೇಲೆ ಒಪಿನಿಯನ್. ಅವಳು ಯಾವತ್ತೂ ಬಂದು ನನ್ನ ಹತ್ರ ಕನ್ಫೆಸ್ ಮಾಡ್ಕೊಳ್ಳಿಲ್ಲ, ಬಾಯ್ ಬಿಟ್ಟು ಹೇಳಬೇಕಾಗೇ ಇರಲಿಲ್ಲ. ಥ್ರೂ ಅವರ್ ಆ್ಯಕ್ಷನ್ಸ್ ನನಗೆ ಗೊತ್ತಾಗ್ತಿತ್ತು, ಓಕೆ ನನ್ನ ಒಪಿನಿಯನ್ ಚೇಂಜ್ ಆಯಿತು ಅಂದರೆ ಆರ್ಗ್ಯಾನಿಕ್ಕಾಗಿ ಆಟೋಮ್ಯಾಟಿಕಲಿ ಚೇಂಜ್ ಆಯಿತು. ಬಟ್ ಅಶ್ವಿನಿ ಮ್ಯಾಮ್ ವಿಷಯದಲ್ಲಿ ನನಗೆ ಅದಾಗಲಿಲ್ಲ. ಗೊತ್ತಿಲ್ಲ ನನಗೆ ಯಾಕೆ ಅಂತ. ಅಂದರೆ ನನಗೆ ಅನಿಸಿದ್ದೇನೆ ಅಲ್ವಾ ನಾನು ಹೇಳಬೇಕು. ಈಗ ಎಲ್ಲರೂ ಹೇಳ್ತಿದ್ದಾರೆ ಅವ್ರು ಚೇಂಜ್ ಆಗಿದ್ದಾರೆ, ನನಗೆ ಅನಿಸ್ಬೇಕಲ್ವಾ. ಎಲ್ಲರೂ ಹೇಳ್ತಿದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ನನಗೆ ಅನಿಸ್ಬೇಕು. ನನಗೆ ಅನಿಸ್ದಾಗ ಓಕೆ ಫೈನ್ ಅಂತ ಒಪ್ಕೋತೀನಿ. ಬಿಟ್ಟರೆ ಅಲ್ಲಿವರೆಗೂ ನನಗೆ ಅನಿಸಿದ್ದೆ ನಾನು ಹೇಳಿದ್ದು. ನನಗೆ ಅದು ಚೇಂಜ್ ಆಗಿದ್ದಾರೆ ಅಂತ ಅನಿಸಿರ್ಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ ಚೇಂಜ್ ಆಗಿದ್ದಾರೆ. ಸೊ ಅವರು ನಿಮ್ಮನ್ನ ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ದು ನಿಮಗೆಲ್ಲೋ ತುಂಬ ಹಾಂಟ್ ಮಾಡ್ತಿತ್ತು ಅಂತ ಅನ್ಸುತ್ತೆ, ತುಂಬ ಹರ್ಟ್ ಮಾಡಿತ್ತು ಅಂತ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ ಅದು ನನಗೆ ತುಂಬ ಎಫೆಕ್ಟ್ ಆಯಿತು. ಯಾಕಂದರೆ ಇನ್ನೂ ಇನಿಷಿಯಲ್ ಸ್ಟೇಜಲ್ಲೇ ನಾವು ಅವಾಗಿನ್ನೂ ಆಟ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಇಂಡಿಪೆಂಡೆಂಟಾಗಿ ಆಡಬೇಕು ಅಂತ ಹೋದಾಗ ಅದಕ್ಕೆ ಕಾಂಟ್ರಾಸ್ಟಾಗಿ ಒಂದು ಫೀಡ್ಬ್ಯಾಕ್ ಕೊಟ್ಟಾಗ ಇಟ್ ರಿಯಲಿ ಡಿಡ್ ಎಫೆಕ್ಟ್. ಬಟ್ ನಾನು ಆ ಟೈಮಲ್ಲಿ ಕೂಗಲಿಲ್ಲ. ನನಗೆ ಐ ನ್ಯೂ ಲೈಕ್ ನನಗೆ ಅವ್ರ ಸ್ಟ್ರಾಟಜಿ ಅಂತ ಗೊತ್ತಾಯಿತು. ನಾನು ಅದನ್ನು ಹೇಗೆ ಅದಕ್ಕೆ ಫೈಟ್ ಮಾಡಬೇಕೋ ಹಾಗೆ ಫೈಟ್ ಮಾಡಿಕೊಂಡೇ ಬಂದೆ ನಾನು. ಓಕೆ, ದೆನ್ ಇನ್ನು ಅಶ್ವಿನಿ ಅವರು ಈಗ ಒಂದು ಸ್ಟೇಟ್ಮೆಂಟ್ ಮಾಡಿರುವಂಥದ್ದು ಅಂದರೆ, ಬಡವ್ರ ಮಕ್ಕಳು ವಿನ್ ಆಗಬೇಕು, ನಾನು ಒಪ್ಕೋತೀನಿ ಅದನ್ನು, ಆದರೆ ಬಡವ್ರ ಗೆಟಪ್ ಹಾಕ್ಕೊಂಡಿರೋರು ವಿನ್ ಆಗಬಾರ್ದು ಅಂತ ಹೇಳ್ಬಿಟ್ಟು, ಗಿಲ್ಲಿ ಅವ್ರ ಬಗ್ಗೆ ಅವರೇನು ಬಡವರಲ್ಲ ಶ್ರೀಮಂತರು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಪೋಸ್ಟ್ ನೋಡಿದಾಗ ಅದಕ್ಕೆ ಕೌಂಟರ್ ಅನ್ನೋ ಥರನೇ ಇತ್ತು. ಸೊ ಆದರೂ ಕಾಂಟೆಸ್ಟಲ್ಲೇ ಹಾಕಿರೋದ ಪೋಸ್ಟು. ಅದರ್ವೈಸ್ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಕಾವ್ಯ ಅವರು ಏನು ಹೇಳ್ತಾರೆ ಅಂತ? ಗಿಲ್ಲಿ ಎಲ್ಲೂ ಯಾವತ್ತೂ ನಾನು ಬಡವ ಅಂತ ಹೇಳ್ಕೊಳ್ಳಿಲ್ಲ. ಬಟ್ ಯಾವತ್ತೂ ಹೇಳ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ ಅಲ್ವಾ. ಅವನ ಜರ್ನಿ ಏನು ಅಂತ ನನಗೆ ಗೊತ್ತಿತ್ತು. ಅವ್ನು ನಿಜವಾಗ್ಲೂ ಬಡವ್ರ ಮಕ್ಕಳು ಅನ್ನೋದನ್ನೇ ಸ್ಟ್ರಾಟಜಿಯಾಗಿ ಆಡೋ ಥರ ಇದ್ದಿದ್ರೆ ಅದನ್ನು ಅವ್ನು ಹೇಳಬೇಕಾಗಿತ್ತು. ಎಲ್ಲೂ ಅವ್ನು ಹೇಳ್ಕೊಳ್ಳಿಲ್ಲ ನಾನು ಬಡವ್ರ ಮಗ ಅಂತ. ಆದರೆ ಅವ್ನ ಕಷ್ಟಗಳೇನು ಅನ್ನೋದನ್ನು ಹೇಳ್ಕೊತಾ ಇದ್ದ. ಸೊ ಆ ಸತ್ಯ ಸುಳ್ಳಾಗಲ್ಲ ಅಲ್ವಾ, ನಿಜಾನೇ ಅದು. ಹೇಳ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಅದು ಸತ್ಯ ಸುಳ್ಳಾಗಲ್ಲ. ಹಾಗಾಗಿ ಆ ಸ್ಟ್ರಾಟಜಿನ ಅವ್ನು ಯೂಸ್ ಮಾಡ್ದ ಅಂತನೋ ಅದನ್ನು ನಾನು ಒಪ್ಪಲ್ಲ. ಗೊತ್ತಿಲ್ಲ ಯಾಕೆ ಅಶ್ವಿನಿ ಮ್ಯಾಮ್ ಆ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಯಾ